ಹಾಯ್ ಎವ್ರಿವನ್, ಇವತ್ತು ನಾನು ನಿಮಗೆ ಮನೆಯಲ್ಲೇ ಕೂತಿ ಯಾವ ರೀತಿಯಲ್ಲಿ ಈಸಿಯಾಗಿ ಇಂಗ್ಲೀಷ್ನ ಕಲಿಬೋದು ಅನ್ನೋದನ್ನು ಹೇಳ್ತೇನೆ. ರೀಡ್ ಎವ್ರಿ ಡೇ. ಸೊ ಇದರ್ ನ್ಯೂಸ್ ಪೇಪರ್, ಮ್ಯಾಗಝೀನ್, ನಾವೆಲ್ಸ್ ಇಲ್ಲ ಟೆಕ್ಸ್ಟ್ ಬುಕ್ನ ಎವ್ರಿ ಡೇ ಓದೋದಕ್ಕೆ ಟ್ರೈ ಮಾಡಿ. 10 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ, ಹಾಗೆ ಒಂದು ವಾರ ಆದಮೇಲೆ 20 ಮಿನಿಟ್ಸ್, ಹಾಗೆ 1 hour ತನಕ ಎಕ್ಸ್ಟೆಂಡ್ ಮಾಡಿ. And by the way, Y-O-U''RE means you are. Y-O-U-R means you're. ಲಿಸನ್ ಟು ಕಾನ್ವರ್ಸೇಷನ್ ಇನ್ ಇಂಗ್ಲೀಷ್. ಸೊ ಆದಷ್ಟು ನೀವು ಇಂಗ್ಲೀಷ್ ಮೂವಿಗಳನ್ನ ಇಲ್ಲ ಅಂತ ಅಂದರೆ ಇಂಗ್ಲೀಷ್ ವೆಬ್ ಸೀರೀಸ್ಗಳನ್ನ ನೋಡಿ, ಅದು ಸಬ್ ಟೈಟಲ್ಸ್ ಜೊತೆ. ಹಾಗೆ ನಿಮ್ಮ ಕಲೀಗ್ಸ್ ಇಲ್ಲ ಸುತ್ತಮುತ್ತ ಜನ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದ್ರೆ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ಯಾವ ಟೋನಲ್ಲಿ ಮಾತಾಡ್ತಿದ್ದಾರೆ, ಯಾವ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಒಂದು ಹೊಸ ಲ್ಯಾಂಗ್ವೇಜ್ನ ಕಲಿಬೇಕು ಅಂತ ಅಂದರೆ ಲಿಸನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಮೇಕ್ ಯುವರ್ ಓನ್ ಡಿಕ್ಷನರಿ. ಸೊ ನೀವು ನ್ಯೂಸ್ ಪೇಪರ್ ಓದ್ತಾ ಇರ್ತೀರಾ, ಮ್ಯಾಗಝೀನ್, ನಾವೆಲ್ಸ್ ಇಲ್ಲ ಒಂದು ಮೂವೀಸ್ ನೋಡ್ತಾ ಇರ್ತೀರಾ, ಇಲ್ಲ ಒಂದು ವೆಬ್ ಸೀರೀಸ್ ಅಲ್ವಾ, ಆವಾಗ ನಿಮಗೆ ತುಂಬ ಕಾಂಪ್ಲಿಕೇಟೆಡ್ ವರ್ಡ್ನ ರೈಟ್ ಡೌನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಮತ್ತು ಅದರ ಮೀನಿಂಗ್ ನೋಡ್ಕೊಳ್ಳಿ. ಸೊ ನೀವು ನೆಕ್ಸ್ಟ್ ಯಾವಾಗಾರೋ ಅದನ್ನು ಯೂಸ್ ಮಾಡಬೇಕಂತ ಅಂದರೆ ಒಂದು ರೆಫರ್ ಮಾಡ್ಕೊಬೋದು, ಒಂದು ನೋಡಿಬಿಟ್ಟು ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಐ ಹ್ಯಾಡ್ ಇಡ್ಲಿ ಫಾರ್ ಬ್ರೇಕ್ಫಾಸ್ಟ್. ಇದು ಕರೆಕ್ಟ್ ಇದೆಯಾ? ಪ್ರಾಕ್ಟೀಸ್ ಸ್ಪೀಕಿಂಗ್. ಸೊ ಎವ್ರಿ ಡೇ ನಿಮ್ಮ ಕಲೀಗ್ ಇಲ್ಲ ಫ್ರೆಂಡ್ ಜೊತೆ ನೀವು ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಅಂದರೆ ನಮ್ಮ ಇಂಗ್ಲೀಷ್ ಪಾರ್ಟ್ನರ್ ಟ್ರೈನರ್ ಜೊತೆ ಎವ್ರಿ ಡೇ ನೀವು ಇಂಗ್ಲೀಷ್ನಲ್ಲಿ ಮಾತಾಡಿ. ರೈಟ್ ಅ ಜರ್ನಲ್ ಎವ್ರಿ ಡೇ. ಸೊ ನೀವು ನ್ಯೂಸ್ ಪೇಪರ್, ಮೂವೀಸ್ ಮತ್ತು ನಿಮ್ಮ ಓನ್ ಡಿಕ್ಷನರಿ ಮಾಡ್ಕೊಂಡಿರ್ತೀರಲ್ವ, ಅದನ್ನು ಯೂಸ್ ಮಾಡಿ ನೀವು ಒಂದು ಜರ್ನಲ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಟಿಪ್ಸ್ ಬೇಕು ಅಂತ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ.